ಚಳಿಗಾಲದಲ್ಲಿ ಮೊಸರು ತಿಂದರೆ ಶೀತ, ಕೆಮ್ಮು, ಕಫದಂಥ ಸಮಸ್ಯೆಗಳು ಶುರುವಾಗ್ತವೆ ಎಂಬುದು ಹಲವರ ವಾದ. ಕೆಲವರ ಅನುಭವ ಕೂಡ ಹೌದು. ಹಾಗೇನೆ ಮೊಸರು ಹಲವರ ಫೇವ್ರೇಟ್ ಕೂಡ ಹೌದು. ಆದರೆ ಚಳಿಗಾಲದಲ್ಲಿ ಮೊಸರು ತಿನ್ನೋದ್ರಿಂದ ಆರೋಗ್ಯಕ್ಕೆ ಹಾನಿಯಾಗತ್ತಾ? ನಿಮ್ಮೆಲ್ಲ ಅನುಮಾನಗಳಿಗೆ ಇಲ್ಲಿದೆ ನೋಡಿ ಉತ್ತರ. ಮೊಸರು ಯಾರಿಗಿಷ್ಟವಿಲ್ಲ ಹೇಳಿ. ಅದರಲ್ಲೂ ಚಾಕುವಿನಲ್ಲಿ ಕತ್ತರಿಸಿ ಹಾಕುವಷ್ಟು ಗಟ್ಟಿ ಮೊಸರಿದ್ರೆ ಜೊತೆಗೆ ಅನ್ನವೋ ರೊಟ್ಟಿಯೋ 4 ತುತ್ತು ಹೆಚ್ಚೇ ಹೋಗುತ್ತೆ. ಸಿಹಿ ಮೊಸರು, ಕೆನೆ ಮೊಸರು, ಗಟ್ಟಿ ಮೊಸರು, ಕಡೆದ ಮಜ್ಜಿಗೆ, ಮಸಾಲೆ ಮಜ್ಜಿಗೆ ಇಂಥವನ್ನ ಇಷ್ಟಪಡುವವರ ಸಂಖ್ಯೆಯನ್ನ ಲೆಕ್ಕಕ್ಕೆ ಇಡ್ಲಾಗದು. ಆದ್ರೆ ಚಳಿಗಾಲದಲ್ಲಿ ಮೊಸರು ತಿನ್ನಬಹುದೇ ಅನ್ನೋದೇ ಸದ್ಯದ ಪ್ರಶ್ನೆ. ಹೌದು, ಈ ಪ್ರಶ್ನೆ ಹಿಂದಿನಿಂದಲೂ ಜನರನ್ನ ಕಾಡ್ತಿದೆ. ಚಳಿಗಾಲದಲ್ಲಿ ಮೊಸರು ತಿಂದ್ರೆ ಶೀತ, ಕೆಮ್ಮು, ಕಫದಂತ ಸಮಸ್ಯೆಗಳು ಗಂಟಿಕ್ಕಿಕೊಳ್ಳುತ್ತವೆ ಅನ್ನೋದು ಹಲವರ ವಾದ, ಕೆಲವರ ಅನುಭವ ಕೂಡ. ಆಯುರ್ವೇದದಲ್ಲೂ ಚಳಿಗಾಲದಲ್ಲಿ, ಅದರಲ್ಲೂ ರಾತ್ರಿಯ ಹೊತ್ತು ಮೊಸರು ಸೇವನೆಯನ್ನ ಒಪ್ಪೋದಿಲ್ಲ. ಹಾಗಾದ್ರೆ ಚಳಿಗಾಲದಲ್ಲಿ ಮೊಸರು ತಿನ್ಬೇಕೆ ಅಥವಾ ಬೇಡವೆ? ತಿಂದ್ರೆ ಏನಾಗುತ್ತೆ? ತಿಂದಿದ್ರೆ ಆಗುವ ತೊಂದರೆ ಏನು? ಬನ್ನಿ ತಿಳಿಯೋಣ. ಚಳಿಗಾಲದಲ್ಲಿ ಕಾಡುವ ಶೀತ, ಕೆಮ್ಮು, ಕಫದಂತ ಸಮಸ್ಯೆಗಳು ನಿಮಗಿಲ್ಲ ಅಂದಾದ್ರೆ ಯಾವುದೇ ಕಾಲದಲ್ಲೂ ಮೊಸರು, ಮಜ್ಜಿಗೆಯನ್ನ ಸೇವನೆ ಮಾಡೋದಕ್ಕೆ ತೊಂದರೆ ಇಲ್ಲ ಅಂತಾರೆ ಆಹಾರ ತಜ್ಞರು. ಪ್ರೊಬಯಾಟಿಕ್ ಅಂಶವನ್ನ ಸಾಂದ್ರವಾಗಿ ಹೊಂದಿರುವ ಮೊಸರು, ಮಜ್ಜಿಗೆ ನಮ್ಮ ಆರೋಗ್ಯಕ್ಕೆ ಬೇಕು. ಜೊತೆಗೆ ಕ್ಯಾಲ್ಸಿಯಂ, ಫಾಸ್ಫರಸ್, ಪೊಟ್ಯಾಷಿಯಂ, ವಿಟಮಿನ್ B12 ಮತ್ತಿತರ ಅಗತ್ಯ ಪೋಷಕಾಂಶಗಳನ್ನು ಹೊಂದಿರುವ ಇದನ್ನ ಹಲವು ಬಗೆಗಳಲ್ಲಿ ಸೇವನೆ ಮಾಡೋದಕ್ಕೆ ಸಾಧ್ಯವಿದೆ. ಅಂದ್ರೆ ನಮ್ಮ ಆರೋಗ್ಯಕ್ಕೆ ಸೂಕ್ತ ಎನಿಸುವ ರೀತಿಯಲ್ಲಿ ಇದರ ಸೇವನೆಗೆ ಅವಕಾಶವಿದೆ. ಎಲ್ಲಕ್ಕಿಂತ ಮುಖ್ಯವಾದ ಲಾಭ ಅಂದ್ರೆ ನಮ್ಮ ಜೀರ್ಣಾಂಗಗಳ ಆರೋಗ್ಯ ಕಾಪಾಡುವಂತ ಪ್ರೊಬಯಾಟಿಕ್ ಕಿಣ್ವಗಳು ಇದರಲ್ಲಿ ಹೇರಳವಾಗಿ ಸಿಗುತ್ತೆ. ಇದರಿಂದ ಚಳಿಗಾಲದಲ್ಲಿ ಹೊಟ್ಟೆಯೂರಿ, ಅಸಿಡಿಟಿ, ಹುಳಿತೇಗು, ಅಜೀರ್ಣ ಮುಂತಾದ ತೊಂದರೆಗಳಿಲ್ಲದಂತೆ ನೆಮ್ಮದಿಯಾಗಿರಬಹುದು. ಪೋಷಕ ಸತ್ವಗಳು, ಕ್ಯಾಲ್ಸಿಯಂ, ವಿಟಮಿನ್ B12, ಪ್ರೋಟೀನ್ ಮತ್ತಿತರ ಪೋಷಕಾಂಶಗಳನ್ನ ಮೊಸರು ಹೊಂದಿದೆ. ಇದರಿಂದ ಮೂಳೆಗಳು ಗಟ್ಟಿಯಾಗಿ, ಸ್ನಾಯುಗಳು ಆರೋಗ್ಯಪೂರ್ಣವಾಗಿ, ಜೀರ್ಣಾಂಗಗಳ ಕ್ಷಮತೆ ಹೆಚ್ಚಿ ದೇಹದ ಒಟ್ಟಾರೆ ಸ್ವಾಸ್ಥ್ಯ ಹೆಚ್ಚಳವಾಗುತ್ತೆ. ಅದರಲ್ಲೂ ಚಳಿಗಾಲದಲ್ಲಿ ಸೋಂಕುಗಳು ಹೆಚ್ಚುವ ದಿನವಾದ್ದರಿಂದ ರೋಗ ನಿರೋಧಕ ಶಕ್ತಿ ಮತ್ತು ದೇಹದ ಆರೋಗ್ಯ ವರ್ಧನೆಗೆ ಇದು ನೆರವಾಗುತ್ತದೆ. ಉಷ್ಣತೆ ಹೆಚ್ಚುತ್ತದೆ. ಮೊಸರನ್ನ ಫ್ರಿಡ್ಜ್ನಲ್ಲಿಟ್ಟು ತಣ್ಣಗೆ ಮಾಡಿಯೇ ತಿನ್ನಬೇಕು ಅನ್ನೋ ನಿಯಮವಿಲ್ಲ. ಅದರಲ್ಲೂ ಚಳಿಗಾಲದಲ್ಲಿ ಮೊಸರು ಅಷ್ಟೇನು ಬೇಗ ಹುಳಿಯಾಗೋದೂ ಇಲ್ಲ. ಹಾಗಾಗಿ ವಾತಾವರಣದ ಉಷ್ಣತೆಯಲ್ಲೇ ಅದನ್ನ ಬಳಸಬಹುದು. ಜೊತೆಗೆ ಪಾರಂಪರಿಕ ಆರೋಗ್ಯ ಕ್ರಮದಲ್ಲಿ ಮೊಸರು ದೇಹದ ಉಷ್ಣತೆಯನ್ನ ಹೆಚ್ಚಿಸುತ್ತೆ ಅಂತ ಹೇಳಲಾಗಿದೆ. ಹಾಗಾಗಿ ಚಳಿಗಾಲದಲ್ಲಿ ದೇಹವನ್ನ ಬೆಚ್ಚಗಿಡುವುದಕ್ಕೆ ಮೊಸರು ನೆರವಾಗಬಹುದು. ತೂಕ ಇಳಿಕೆಗೆ ನೆರವು. ಮೊಸರು ತಿಂದ್ರೆ ದಪ್ಪ ಆಗ್ತೀವಿ ಅಂತ ನಂಬುದವರು ಬಹಳಷ್ಟು ಜನ ಇದ್ದಾರೆ. ಆದ್ರೆ ಮಿತವಾಗಿ ಮೊಸರು ತಿನ್ನೋದ್ರಿಂದ ದೇಹದ ಜೀರ್ಣಕ್ರಿಯೆ ಮತ್ತು ಚಯಾಪಚಯ ಸುಧಾರಿಸುತ್ತೆ. ಹೆಚ್ಚು ಕಾಲ ಹೊಟ್ಟೆ ತುಂಬಿದ ಅನುಭವ ನೀಡಿ ಕಳ್ಳ ಹಸಿವನ್ನು ಇದು ನಿಯಂತ್ರಿಸುತ್ತೆ. ಹಾಗೂ ಮೊಸರಿನಿಂದ ತೂಕ ಹೆಚ್ಚುವ ಅನುಭವವಾದ್ರೆ ಲೋಫ್ಯಾಟ್ ಹಾಲಿನ ಮೊಸರು ಬಳಸಬಹುದು, ಅಥವಾ ಕಡೆದು ಬೆಣ್ಣೆ ತೆಗೆದ ಮಜ್ಜಿಗೆಯನ್ನಂತೂ ಧಾರಾಳವಾಗಿ ಬಳಸಬಹುದು.
ಮೊಸರು ಸೇವನೆ ಮಾಡಿದಾಗೆಲ್ಲ ಹೊಟ್ಟೆ ಹಾಳಾಗ್ತಿದೆ ಅಂತ ಅನ್ಸಿದ್ರೆ ಮೊಸರಿನ ಅಲರ್ಜಿ ಇದೆಯೇ ಅನ್ನೋದನ್ನ ವೈದ್ಯರಲ್ಲಿ ತಪಾಸಣೆ ಮಾಡಿಸಿ. ಕೆಲವರಿಗೆ ಕೆಮ್ಮು, ಕಫ ಬಿಗಿಯುವಂತ ಸಮಸ್ಯೆಗಳು ಚಳಿಗಾಲದಲ್ಲಿ ಕಾಣಬಹುದು. ಆಗ ರಾತ್ರಿ ಮೊಸರನ್ನ ವರ್ಜಿಸಬಹುದು. ಅಸ್ತಮಾ ಇದ್ದವರಿಗೂ ಇದು ಸಮಸ್ಯೆ ತರಬಹುದು. ಅಂಥವರು ಬಿಸಿ ಅಡುಗೆಗಳಲ್ಲಿ ಮೊಸರು ಬಳಸಬಹುದು ಎನ್ನುವುದನ್ನ ಪ್ರಯತ್ನಿಸಿ ನೋಡಿ. ಉಳಿದಂತೆ ಮೊಸರು ಮಜ್ಜಿಗೆಗಳ ಸೇವನೆಯನ್ನ ಚಳಿಗಾಲದಲ್ಲಿ ಮುಂದುವರಿಸುವುದಕ್ಕೆ ಸಮಸ್ಯೆ ಇರಲಾರದು. ಡೆಸ್ಕ್ ಬ್ಯೂರೋ, ಜೀ ಕನ್ನಡ ನ್ಯೂಸ್.